ಮೀನಾ, ಮಾವ ನಿನ್ನ ಗಂಡ ಇಲ್ಲಮ್ಮ? ಬಾತ್ರೂಮಲ್ಲಿ ಇದ್ದಾರೆ, ಕರೀಲ ರೀ. ಬನ್ನಿ ಇಲ್ಲಿ. ಏನಪ್ಪ, ಏನು ವಿಷಯ? ಹೇಳ್ತೀನಪ್ಪ. ನಿಮ್ಮ ಅತ್ತೆ ಇಲ್ಲಮ್ಮ? ರೂಮಲ್ಲಿ ಇರಬೇಕು, ಕರಿತೀನಿ ಮಾವ. ಬೇಡ ಬೇಡ ಬೇಡ. ವಿಷಯ ಸ್ವಲ್ಪ ಗಂಭೀರವಾಗಿದೆ ಸೂರ್ಯ. ಯಾಕಪ್ಪ, ಏನಾಯ್ತು? ಏನಾದರೂ ಪ್ರಾಬ್ಲಮ್ ಏನಪ್ಪ? ಸದ್ಯಕ್ಕಿಲ್ಲ, ಮುಂದೆ ದೊಡ್ಡ ಪ್ರಾಬ್ಲಮ್ ಆಗ್ಬೋದು. ಏನಾಯ್ತಪ್ಪ? ಆ ವಾಸುದೇವ ಇದನಲ್ಲ, ಅವನಿವತ್ತು ನನ್ನನ್ನು ನೋಡಬೇಕು ಬಾ ಅಂತ. ನೀನು ಯಾಕಪ್ಪ ಹೋದೆ? ಅವನು ಮಾತಾಡಿಸ್ಬೇಕು ಅಂದ್ರೆ ಅವನೇ ಬರಲಿ. ಅವನು ಇಲ್ಲಿಗೆ ಬಂದ, ನಾನು ಅಲ್ಲಿಗೆ ಹೋದ್ನ ಅನ್ನೋದು ಮುಖ್ಯ ಅಲ್ಲ. ನಮ್ಮ ಮಧ್ಯೆ ಏನು ಮಾತುಕತೆ ಆಯಿತು ಅದು ಮುಖ್ಯ. ಏನಾಯ್ತಪ್ಪ? ಅವನ ಮಗಳು ಶ್ರುತಿ ಅಂತ ಬಿಡಿದಾಳಂತೆ. ಅವಳು ನಮ್ಮ ರವಿ ಜೊತೆ ಏನೋ ಮಾತುಕತೆ ಆಡ್ತಿದ್ದಾಳಂತೆ. ಅವಳು ಅವನ ಜೊತೆ ಮಾತಾಡಬಾರ್ದು ಅಂತ ನನಗೆ ವಾರ್ನಿಂಗ್ ಮಾಡ್ದ. ಅವನು ಯಾವನಪ್ಪ ನಿನಗೆ ವಾರ್ನ್ ಮಾಡಕ್ಕೆ? ಅವನ ಕಾಲ್ದೆ ಏನೋ ಮಾಡ್ತೀನಿ. ವಿಷಯ ಪೂರ್ತಿ ಕೇಳಿಸ್ಕೋ, ಅದಕ್ಕೆ ಪರಿಹಾರ ಹುಡುಕು. ಎಲ್ಲದಕ್ಕೂ ದುಡುಕೋದು ಒಳ್ಳೇದಲ್ಲ ಕಣ. ರವಿ ಯಾಕೆ ಮಾತಾಡ್ತಾ ಇದ್ದಾನೆ, ಏನು ಮಾತಾಡ್ತಾ ಇದ್ದಾನೆ ಅದನ್ನು ಮೊದಲು ಕೇಳು. ಹೇಳೋಂಥದ್ದೇನಿಲ್ಲಪ್ಪ ಅಲ್ಲಿ. ವಿಷಯ ನನಗೂ ಗೊತ್ತು. ಗೊತ್ತಾ? ಗೊತ್ತು. ನಾನೇ ಒಂದೆರಡು ಸರಿ ಮಾತಾಡಬೇಡ ಅಂತ ಹೇಳಿದ್ದೆ ಅವನಿಗೆ. ಆದರೂ ಅವರಿಬ್ರು ಮಾತಾಡೋಂಥದ್ದು ಏನಿದೆ? ಆ ಹುಡುಗಿ ಮನಸ್ಸಿನಲ್ಲಿ ಬೇರೆ ಥರದ ಏನಾರೋ ಆಲೋಚನೆ ಇರಬಹುದಾ? ಛೆ, ಆದರೆ ನಮ್ಮ ಹುಡುಗ ರವಿ ಹಾಗೆಲ್ಲ ಮಾಡಲ್ಲ. ಅವನು ತುಂಬ ಒಳ್ಳೆಯವನು ಕಣೋ. ಏನೋ ಸುಮ್ಮನೆ ಮಾತಾಡಿರ್ಬೋದು ಅಷ್ಟೇ. ಹಾಗಲ್ಲ ಮಾವ, ರವಿ ಮನ್ಸಲ್ಲೂ ಏನಿರುತ್ತೆ ಅಂತ. ಏನಿರುತ್ತೆ? ಏನಿರುತ್ತೆ? ಏನು ಇರಲ್ಲ, ಇರಬಾರ್ದು ಅಷ್ಟೇ. ಅಪ್ಪ, ನೀನೇನು ತಲೆ ಕೆಡಿಸ್ಕೋಬೇಡ. ನಾನು ರವಿ ಹತ್ರ ಮಾತಾಡ್ತೀನಿ. ಅವನು ನಾಳೆಯಿಂದ ಅವಳ ಜೊತೆ ಮಾತಾಡೋದಿಲ್ಲ, ಮುಗಿದೋಯ್ತಷ್ಟೇ. ಅದಕ್ಕೆ ನಾನು ಜವಾಬ್ದಾರಿ. ಸರಿಯಪ್ಪ, ಮಾತಾಡು. ಆದರೆ ನೀನು ಬಾಯಿ ಮಾತಾಡಬೇಕು, ಕೈ ಮಾತಾಡಬಾರ್ದು. ಮಾವ, ನೀವೇನು ಬೇಜಾರಾಗಬೇಡಿ. ಸ್ವಲ್ಪ ಬೇಜಾರಾಗುತ್ತೆ ತಾಯಿ. ನೀವು ಒಳ್ಳೆ ಹುಡುಗ, ಅವನ ಮೇಲೆ ಇಂಥ ಆರೋಪ ಮಾಡಿದ್ರಲ್ಲ ಅಂತ ಒಂದು ಸಣ್ಣ ಸಂಕಟ ಆಗುತ್ತೆ ತಾಯಿ. ಇಲ್ಲ, ರವಿ ನನಗೆ ಮೋಸ ಮಾಡುವಂಥ ಹುಡುಗ ಅಲ್ಲ. ನನಗೆ ಆ ನಂಬಿಕೆ ಇದೆ ನನಗೆ. ಸರಿ, ಏನಾದ್ರಾಗಲಿ ನೀನೊಂದ್ಸಲಿ ಅವನ ಜೊತೆ ಮಾತಾಡಪ್ಪ. ಹಾಂ, ಹುಷಾರು, ಎಚ್ಚರವಾಗಿ ಮಾತಾಡ್ಕೊಂತ. ಬರ್ತೀನಮ್ಮ. ನೋಡಿದ್ದೀನಿ ಆ ಮನುಷ್ಯನ. ಇವನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ. ಇವನ ಹತ್ರ ಹೇಳ್ತೀನಿ, ಪಡ್ಕೋತೀನಿ. ಸುಮ್ಮನೆ ಕೇಳಿಸ್ಕೊಂಡು ನಿಂತಿರ್ತಾನೆ, ಏನು ಮಾತಾಡೋದಿಲ್ಲ, ತಲೆ ಬಗ್ಗಿಸ್ಕೊಂಡು. ಇವನು ಈ ಮನೆಗೆ ಇನ್ನೊಬ್ಬ ಮನೋಜ ಆಗಬಾರ್ದು, ಆಗೋದಕ್ಕೆ ನಾನು ಬಿಡಲ್ಲ. ಹಾಗಲ್ಲ ರೀ, ರವಿ ಮನ್ಸಲ್ಲೂ ಶ್ರುತಿ ಮೇಲೆ ಪ್ರೀತಿ ಇದ್ರೆ ಏನು ಅದಕ್ಕೇನಿವಾಗ? ಅಲ್ಲ, ಎರಡೂ ಕುಟುಂಬದವರು ಕೂತ್ ಮಾತಾಡ್ಬೋದಲ್ವಾ? ಏನೋ ಹೋಗ್ಬಿಟ್ಟು ನೀನೆ ಮಧ್ಯವರ್ತಿದ್ದಾರೆ ನಿಂತ್ಕೊಂಡು ಇಬ್ರಿಗೂ ಮನೆ ಮಾಡ್ಸೋ ಥರ ಕಾಣಿಸ್ತದ್ಯಾ? ಹಾಗಲ್ಲ ರೀ. ಅದೆಲ್ಲ ಏನು ಬೇಕಾಗಿಲ್ಲ, ಕರೆಕ್ಟಾಗಿ ಕೇಳಿಸ್ಕೊ. ಆ ಹುಡುಗಿ ನೆರಳಲ್ಲ, ನೆನಪು ಕೂಡ ಇವನ ಹತ್ರ ಸುಡಿಬಾರ್ದು. ಇದಕ್ಕೇನೆ ಕಣೆ ನಿಮ್ಮ ಮನೆಗೆ ಬಂದಿದ್ದು. ಕನಕನ ಜೊತೆ ಮದುವೆ ಮಾಡಿಸೋಣ ಅಂತ ನಾನು ಪ್ಲಾನ್ ಮಾಡಿದ್ದು. ನೀನು ನಿಮ್ಮಮ್ಮ ಇಬ್ರು ಒಪ್ಪಲೇ ಇಲ್ಲ. ಹಂಗೆ ರಿಚ್ ಕರ್ಮಗಳು ಎಲ್ಲಾನು. ರವಿಗೆ ಆದಷ್ಟು ಬೇಗ ಒಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಬೇಕು. ಅಲ್ಲಿ ತನಕ ಒಂದು ತೆಪ್ಪಗಿರ್ಬೇಕು ಅಂತಾಯ್ತಾ? ಅವನಿಗೆ ತೆಪ್ಪಗಿರು ಅಂತ ನೀನು ಹೇಳ್ಬೇಕು. ನಾನಾ? ನೀನೇ.
ನಾನೇನಾದರೂ ಒಂದು ಬುದ್ಧಿ ಹೇಳೋಕೆ ಹೋದ್ರೆ ನನ್ನ ಬುದ್ಧಿ ಸುಮ್ಮನೆ ಇರುತ್ತೆ, ಆದರೆ ಕೈ ಕಾಲು ಸುಮ್ಮನೆ ಇರೋದಿಲ್ಲ. ಹೇಳ್ತಾ ಇದ್ದೀನಿ ನಾ ಜಾಡ್ಸ್ ಒದ್ದು ಅವ್ನು ಕೈ ಕಾಲು ಮುರಿದಾಕ್ಬಿಟ್ಟು ಲ್ಯಾಪ್ಸ್ ಮಾಡಾಕ್ಬಿಡ್ತೀನಿ ನಾನು. ಹೇಳೋನಿಗೆ ಅವನು ಸುಮ್ಮನೆ ಇರ್ತಾನೆ, ಸುಮ್ಮನೆ ಇರೋಕ್ಕಾಗತ್ತೆ, ಸುಮ್ಮನೆ ಇರಬೇಕು ಅಷ್ಟೇ. ಅದನ್ನು ನೀನು ಅವನ ಹತ್ರ ಹೇಳ್ಬೇಕು. ಮಾತಾಡ್ತೀಯಾ? ಮಾತಾಡ್ಬೇಕು ಅಷ್ಟೇ. ನಿಮ್ಮಮ್ಮಂಗೆ ನಮ್ಮ ಮನೆಯವ್ರ ಬಗ್ಗೆ ಸ್ವಲ್ಪನೂ ಮರ್ಯಾದೆ ಇಲ್ಲ. ಇನ್ನು ಈ ವಿಷಯದಲ್ಲಿ ನಾನು ನಿನಗೆ ಹೆಲ್ಪ್ ಮಾಡಿದೆ ಅಂತ ಗೊತ್ತಾರೆ ಸುಮ್ಮನೆ ಇರ್ತಾರಾ? ಆ ಕೋಪನೂ ನಮ್ಮ ಅಕ್ಕನ ಮೇಲೆ ತೀರಿಸ್ಕೋತಾರಷ್ಟೇ. ದಯವಿಟ್ಟು ನಾನು ಬಿಟ್ಬಿಡು ರವಿ. ಕನಕ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡ. ಈ ವಿಷಯದಲ್ಲಿ ನಿನ್ಗೇನು ಪ್ರಾಬ್ಲಮ್ ಆಗಲ್ಲ, ಐ ಪ್ರಾಮಿಸ್. ಶ್ರುತಿನೇ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ರವಿ, ಕನಕ ಹತ್ರ ಮಾತಾಡ್ದ್ಯಾ? ಇಲ್ಲೇ ಇದ್ದಾಳೆ, ಆದ್ರೆ ಅವಳು ತುಂಬಾ ಹೆದರ್ಕೊಂಡಿದ್ದಾಳೆ. ಶ್ರುತಿ, ನಿನ್ ಫೋನ್ನ ಕನಕನ್ ಕೊಡು. ಹಾ ತಗೋ ಮಾತಾಡು. ಹಲೋ ಕನಕ, ಪ್ಲೀಸ್, ನಾನು ಕೇಳ್ತಾ ಇರೋದು ಸಣ್ಣ ಸಹಾಯ ಅಲ್ಲ, ಇದು ನಮ್ಮಿಬ್ಬರ ಜೀವನದ ಪ್ರಶ್ನೆ. ದೇವಿಗಳನ್ನ ಒಂದು ಮಾಡೋದು ಪುಣ್ಯದ ಕೆಲಸ. ಪ್ಲೀಸ್ ಆಗಲ್ಲ ಅನ್ಬೇಡ. ಅಲ್ಲ, ನೀವು ಸ್ವಲ್ಪ ಯೋಚನೆ ಮಾಡಿ. ಅಷ್ಟು ಟೈಮ್ ಇಲ್ಲ ಕನಕ, ಈಗಾಗಲೇ ನನ್ನ ಮದುವೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ರವಿನ ಬಿಟ್ಕೊಡೋದ್ರ ಬದಲು ನನ್ನ ಪ್ರಾಣ ಬಿಡೋದೇ ವಾಸಿ. ಅಯ್ಯಯ್ಯೋ, ನೀವು ಆತರ ಪಟ್ಟು ಕೆಟ್ಟ ನಿರ್ಧಾರ ತಗೋಬೇಡಿ. ನೀನು ನನ್ನ ಮನೆಗೆ ಬಾ, ನಾನು ನಿನ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀನು ನನ್ನ ಮನೆಗೆ ಬಂದು ನೀನು ನನ್ನ ಸ್ಕೂಲ್ ಮೇಟ್ ಅಂತ ಹೇಳು. ನನ್ನ ಸ್ಕೂಲ್ ಫ್ರೆಂಡ್ಸು ಅವ್ರಿಗೆ ತುಂಬ ಜನ ಗೊತ್ತಿಲ್ಲ. ಪ್ಲೀಸ್ ಕನಕ. ಸರಿ. ರವಿ, ನಿನಗೆ ಸಹಾಯ ಮಾಡೋದಕ್ಕೆ ನಂಗೆ ಯಾವ ಸಮಸ್ಯೆನೂ ಇಲ್ಲ. ಆದರೆ ನಮ್ಮ ಅಕ್ಕನ ಜೀವನ ಇದರಿಂದ ಏನಾಗುತ್ತೆ ಅನ್ನೋದೇ ಭಯ. ನೀನ್ ಈ ವಿಷಯದಲ್ಲಿ ಇನ್ವಾಲ್ವ್ ಆಗಿದ್ಯಾ ಅಂತ ಯಾರಿಗೂ ಗೊತ್ತಿಲ್ಲ, ಗೊತ್ತಾಗೋದೂ ಇಲ್ಲ. ಹಾಗೇನಾದ್ರೂ ತೊಂದರೆ ಆದ್ರೆ ನಾನ್ ಮುಂದೆ ನೀನ್ ಸಾಲ್ವ್ ಮಾಡ್ತೀನಿ. ಪ್ಲೀಸ್ ಕನಕ, ನನ್ನ ಮಾತು ನಂಬು. ಸರಿ, ನಾನು ಹೋಗ ಹುಡುಗಿ ಹತ್ರ ಮಾತಾಡಿ ಬರ್ತೀನಿ. ಯಾರಮ್ಮ ನೀನು? ಆಂಟಿ, ನನ್ನ ಶ್ರುತಿ ಫ್ರೆಂಡ್. ಬಾ ಒಳಗೆ. ನೀನು ಶ್ರುತಿ ಜೊತೆ ಕೆಲಸ ಮಾಡ್ತಿದ್ಯಾ? ನೀನು ಡಬ್ಬಿಂಗ್ ಆರ್ಟಿಸ್ಟಾ? ಇಲ್ಲ ಆಂಟಿ, ನಾನು ಮತ್ತು ಶ್ರುತಿ ಇಬ್ಬರು ಹೈಸ್ಕೂಲ್ ಫ್ರೆಂಡ್ಸ್. ಓಹ್, ಈಗ ಏನಾಗಬೇಕಾಗಿತ್ತು? ಏನಿಲ್ಲ ಆಂಟಿ, ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ರೀ, ಕೇಳಿಸ್ಕೊಂಡೆ. ಹೋಗಿ ಶ್ರುತಿನ ಕರ್ಕೊಂಡು ಬಾ. ಒಂದು ನಿಮಿಷ. ಏಯ್, ಬಾ ಹೊರಗೆ. ಓ, ಈ ಜೈಲಲ್ಲಿ ಬ್ರೇಕ್ ಟೈಮ್ ಬೇರೆ ಇದೆಯಾ? ನಿನ್ನ ನೋಡಕ್ಕೆ ನಿನ್ನ ಫ್ರೆಂಡ್ ಬಂದಿದ್ದಾಳೆ. ಬಾ.